ನಮಸ್ಕಾರ ಎಲ್ಲರಿಗೂ. ನೀವು ಹನುಮಂತನನ್ನು ಬೇಡಿಯಲ್ಲಿ ಕಟ್ಟಿದ ಕಥೆ ಕೇಳಿದ್ದೀರಾ? ಹೌದು, ನಿಜವಾಗಿಯೂ ಹನುಮಂತನನ್ನು ಕಟ್ಟಿದ ಸ್ಥಳವಿದೆ. ಅವನಷ್ಟು ಶಕ್ತಿಶಾಲಿಯನ್ನು ಯಾರು ಕಟ್ಟಿದರು, ಏಕೆ ಕಟ್ಟಿದರು ಗೊತ್ತಾ? ಪುರಿಯಲ್ಲಿರುವ ಬೇಡಿ ಹನುಮಾನ್ ದೇವಾಲಯದ ಹಿಂದೆ ಒಂದು ಅದ್ಭುತ ಕಥೆ ಇದೆ. ಈ ರಹಸ್ಯ ಮತ್ತು ಭಕ್ತಿಯ ಕಥೆಯನ್ನು ನಾವು ಇಂದು ತಿಳಿಯೋಣ. ಬನ್ನಿ, ಬೇಡಿ ಹನುಮಾನ್ ಮಹಿಮೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಈಗ ನೋಡಿ, ಪುರಿಯ ಜಗನ್ನಾಥ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಸಮುದ್ರದ ಕಡೆಗಿರೋ ದ್ವಾರದಲ್ಲಿ ಒಂದು ಆಶ್ಚರ್ಯ ಕಾದಿರುತ್ತೆ. ಅಂದ್ರೆ ಮಹಾಶಕ್ತಿಯ ಸ್ವಾತಂತ್ರ್ಯದ ಸಂಕೇತವಾದ ಹನುಮಂತನನ್ನು ಅಲ್ಲಿ ಸರಪಳಿಯಲ್ಲಿ ಬಂಧಿಸಿ ಇಡಲಾಗಿದೆ. ಇದಕ್ಕೆ ಬೇಡಿ ಹನುಮಾನ್ ಅಂತ ಕರೀತಾರೆ. ಬೇಡಿ ಅಂದ್ರೆ ಸರಪಳಿ ಅಲ್ವಾ? ಸೊ ಇವತ್ತಿನ ನಮ್ಮ ಚರ್ಚೆ ಇದೇ ವಿಷಯದ ಬಗ್ಗೆ. ಯಾಕೆ ಹನುಮಂತನನ್ನು ಪುರಿಯಲ್ಲಿ ಹೀಗೆ ಕಟ್ಟಿ ಹಾಕಲಾಗಿದೆ? ಇದು ನಿಜಕ್ಕೂ ಎಲ್ರಿಗೂ ಕುತೂಹಲ ಮೂಡಿಸೋ ಪ್ರಶ್ನೆ. ಯಾಕಂದ್ರೆ ಹನುಮಂತ ಅಂದ ತಕ್ಷಣ ನಮಗೆ ನೆನಪಾಗೋಳೆ ಅವನ ಶಕ್ತಿ. ಲಂಕೆಯನ್ನೇ ಸುಟ್ಟ, ಇಡೀ ಪರ್ವತವನ್ನೇ ಎತ್ತಿ ತಂದವನು. ಅಂಥವನನ್ನ ಸರಪಳಿಯಲ್ಲಿ ಬಂಧಿಸೋದು ಅಂದ್ರೆ ಅದು ಹೇಗೆ ಸಾಧ್ಯ? ಇದರ ಹಿಂದಿನ ಕಥೆಯ ಮೂಲ ಇರೋದು ಪುರಿ ನಗರದ ರಕ್ಷಣೆಯಲ್ಲಿ. ಸ್ವತಃ ಜಗನ್ನಾಥನೇ, ಆತನೇ ಹನುಮಂತನಿಗೆ ಈ ಜವಾಬ್ದಾರಿ ಕೊಟ್ಟಿದ್ದು. ಓ, ಬಂಗಾಳ ಕೊಲ್ಲಿಯ ಅಲೆಗಳಿಂದ ನಗರವನ್ನ ಕಾಪಾಡೋ ಜವಾಬ್ದಾರಿ ಅಲ್ವಾ? ಅದಕ್ಕೆ ತಾನೇ ಅವನಿಗೆ ದರ್ಯಾ ಮಹಾವೀರ್ ಅಂತಾನೂ ಕರೆಯೋದು. ದರ್ಯಾ ಅಂದ್ರೆ ಸಮುದ್ರ ಅಂತ. ಹೌದು, ಖಂಡಿತ. ಸಮುದ್ರ ರಾಜ ವರುಣ ತನ್ನ ಮಗಳು ಲಕ್ಷ್ಮಿ ಮತ್ತೆ ಅಳಿಯ ಜಗನ್ನಾಥನನ್ನ ನೋಡೋಕೆ ಬಂದಾಗೆಲ್ಲ ಸಮುದ್ರ ಉಕ್ಕಿ ಬಂದು ನಗರದೊಳಗೆ ನುಗ್ಗಿಬಿಡ್ತಿತ್ತು. ಜನರಿಗೆಲ್ಲ ಬಹಳ ತೊಂದರೆ. ಇದನ್ನ ತಡೆಯೋಕೆ ಜಗನ್ನಾಥ ಹನುಮಂತನನ್ನ ನೇಮಿಸಿದ್ದ. ಸರಿ, ಇದು ಅರ್ಥ ಆಗುತ್ತೆ. ಅವನು ನಗರದ ರಕ್ಷಕನಾಗಿದ್ದ. ಆದ್ರೆ ಒಂದು ನಿಮಿಷ, ರಕ್ಷಕನನ್ನೇ ಕಟ್ಟಿ ಹಾಕುವ ಪ್ರಸಂಗ ಎಲ್ಲಿಂದ ಬಂತು? ಅಷ್ಟು ದೊಡ್ಡ ಜವಾಬ್ದಾರಿ ಹೊತ್ತಿದ್ದವನನ್ನೇ ಯಾಕೆ ಬಂಧಿಸಬೇಕಾಯ್ತು? ಅದಕ್ಕೆ ಒಂದು ಕಥೆ ಇದೆ. ಹನುಮಂತ ಒಂದು ದಿನ ತನ್ನ ಕರ್ತವ್ಯವನ್ನ ಮರೆತ ಅಂತ. ಅವನು ಜಗನ್ನಾಥನಿಗೆ ತಿಳಿಸದೆಯೇ ತನ್ನ ಪ್ರಭು ಶ್ರೀರಾಮನನ್ನು ನೋಡ್ಬೇಕು ಅಂತ ಅಯೋಧ್ಯೆಗೆ ಹೊರಟು ಬಿಟ್ಟನಂತೆ. ಓ, ಅವನು ತನ್ನ ಜಾಗದಲ್ಲಿರ್ಲಿಲ್ಲ. ಆಗ ಏನಾಯ್ತು? ಸಮುದ್ರ ಮತ್ತೆ ನಗರಕ್ಕೆ ನುಗ್ಗಿತ? ಹೌದು, ಅವನಿಲ್ಲದಿದ್ದಾಗ ಸಮುದ್ರದ ಅಲೆಗಳು ಮತ್ತೆ ಪುರಿಯೊಳಗೆ ನುಗ್ಗಿ ಸಾಕಷ್ಟು ಹಾನಿ ಮಾಡಿತು. ವಿಷಯ ತಿಳಿದು ಜಗನ್ನಾಥನಿಗೆ ಕೋಪ ಬಂತು. ಹನುಮಂತ ಮತ್ತೆ ಹೀಗೆ ತನ್ನ ಕೆಲಸ ಬಿಟ್ಟು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಅವನಿಗೆ ಸರಪಳಿ ಹಾಕ್ಸಿದ ಅಂತ ಮೊದಲನೇ ಕಥೆ ಹೇಳತ್ತೆ. ಹಾಗಿದ್ರೆ ಮೊದಲನೇ ಕಥೆ ತುಂಬಾ ನೇರವಾಗಿದೆ. ಕರ್ತವ್ಯ ಮರೆತಿದ್ದಕ್ಕೆ ಒಂದು ರೀತಿ ಶಿಕ್ಷೆ. ಆದ್ರೆ ಇದು ಹನುಮಂತನ ಸ್ವಭಾವಕ್ಕೆ ಸ್ವಲ್ಪ ವಿರುದ್ಧ ಅಲ್ವಾ? ರಾಮಭಕ್ತನ ಕರ್ತವ್ಯ ಮರೆಯುವುದು ಅಷ್ಟು ಸುಲಭನಾ? ಸರಿಯಾದ ಪ್ರಶ್ನೆ. ಅದಕ್ಕಾಗಿಯೇ ಇನ್ನೊಂದು ಕಥೆಯೂ ಇದೆ. ಈ ಕಥೆಯ ಪ್ರಕಾರ ಹನುಮಂತ ತಾನಾಗಿಯೇ ಹೋಗಿದ್ದಲ್ಲ, ಅವನನ್ನು ಉಪಾಯದಿಂದ ಕಳುಹಿಸಲಾಗಿತ್ತು. ಹನುಮಂತನ ಕಾವಲಿನಿಂದಾಗಿ ವರುಣನಿಗೆ ಜಗನ್ನಾಥನ ದರ್ಶನ ಮಾಡಕ್ಕೆ ಆಗ್ತಿರ್ಲಿಲ್ಲ. ಆಗ ವರುಣನೇ ಹನುಮಂತನ ಹತ್ರ ಬಂದು, ಏನು ಮಹಾವೀರ, ಯಾವಾಗ್ಲೂ ಇಲ್ಲೇ ಕಾವಲು ಕಾಯ್ತಾ ಇರ್ತೀಯ? ನಿನಗೆ ಒಳಗೆ ಹೋಗಿ ಜಗನ್ನಾಥನ ದರ್ಶನ ಮಾಡಬೇಕು ಅಂತ ಅನ್ಸೋದೇ ಇಲ್ವಾ ಅಂತ ಅವನ ಭಕ್ತಿಯನ್ನೇ ಕೆಣಕುತ್ತಾನೆ. ಆಹಾ, ಅಂದ್ರೆ ಇಲ್ಲಿ ವರುಣನ ಕುತಂತ್ರ ಕೆಲಸ ಮಾಡಿತು. ಹನುಮಂತನ ಭಕ್ತಿಯನ್ನೇ ಅವನ ವಿರುದ್ಧ ಅಸ್ತ್ರವಾಗಿ ಬಳಸ್ದ. ಖಂಡಿತ. ಆ ಮಾತು ಕೇಳಿ ಹನುಮಂತ ದೇವಸ್ಥಾನದ ಒಳಗೆ ಹೋದ. ಅದೇ ಸಮಯಕ್ಕೆ ಸಮುದ್ರ ಮತ್ತೆ ನಗರವನ್ನು ಪ್ರವೇಶಿಸಿತು. ಕರ್ತವ್ಯದಲ್ಲಿ ಲೋಪ ಮಾಡಿದ್ದಕ್ಕೆ ಜಗನ್ನಾಥ ಅವನನ್ನು ಬಂಧಿಸುವಂತೆ ಆದೇಶಿಸಿದ. ಇದು ಎರಡನೇ ಕಥೆ. ಸರಿ, ಆದ್ರೆ ನೀವು ಮೂರನೇ ಕಥೆ ಇದಕ್ಕಿಂತ ಹೆಚ್ಚು ಆಸಕ್ತಿಕರವಾಗಿದೆ ಅಂದ್ರಿ, ಅದೇನು? ಹೌದು, ಮೂರನೇ ಕಥೆ ಬಹಳ ವಿಶೇಷ. ಅಂಗಿರಸ ಎಂಬ ಋಷಿ ಸಮುದ್ರದ ಹಾವಳಿಯಿಂದ ಬೇಸತ್ತು ಜಗನ್ನಾಥನಿಗೆ ದೂರು ಕೊಟ್ಟಾಗ ಜಗನ್ನಾಥ ಹನುಮಂತನಿಗೆ ಸಮುದ್ರವನ್ನು ತಡೆಯಲು ಹೇಳಿದ. ಆದರೆ ಸಮಸ್ಯೆ ಏನಂದ್ರೆ, ಹನುಮಂತನಿಗೆ ಆಗಾಗ ಅಯೋಧ್ಯೆಗೆ ಹೋಗಿ ರಾಮನನ್ನು ನೋಡುವ ಅಭ್ಯಾಸವಿತ್ತು. ಅವನು ಹೋದಾಗೆಲ್ಲ ಸಮುದ್ರ ಮತ್ತೆ ನುಗ್ಗುತ್ತಿತ್ತು. ಸರಿ, ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕಿತ್ತು. ಹೌದು, ಅದಕ್ಕೆ ಜಗನ್ನಾಥನೇ ಆ ಋಷಿಯ ಕೈಗೆ ಒಂದು ವಿಶೇಷವಾದ ಸರಪಳಿಯನ್ನು ಕೊಟ್ಟ. ಇದರಿಂದ ಹನುಮಂತನನ್ನು ಬಂಧಿಸು, ಅವನು ಇನ್ನೂ ಎಲ್ಲೂ ಹೋಗುವುದಿಲ್ಲ ಅಂತ ಹೇಳಿದ. ಆ ಸರಪಳಿಯ ವಿಶೇಷತೆ ಏನಂದ್ರೆ, ಅದರ ಮೇಲೆ ಶ್ರೀರಾಮ ಅಂಟು ಬರೆದಿತ್ತ. ನಿಖರವಾಗಿ ಆ ಸರಪಳಿಯ ಮೇಲೆ ಶ್ರೀರಾಮನ ಹೆಸರು ಕೆತ್ತಲಾಗಿತ್ತು. ರಾಮನ ಹೆಸರು ಕೆತ್ತಿದ ಸರಪಳಿಯನ್ನು ಹನುಮಂತನಿಂದ ಮುರಿಯಲು ಸಾಧ್ಯವೇ ಇಲ್ಲ. ಅದ್ಭುತ. ಈಗ ಪೂರ್ತಿ ಚಿತ್ರಣವೇ ಬದಲಾಯಿತು. ಅಂದ್ರೆ
ಇಲ್ಲಿ ಸರಪಳಿ ಎನ್ನುವುದು ದೈಹಿಕ ಬಂಧನ ಅಲ್ಲ, ಅದೊಂದು ಭಕ್ತಿಯ ಬಂಧನ. ರಾಮನಾಮವೇ ಆ ಸರಪಳಿ, ಅದನ್ನ ಮೀರಿ ಹೋಗಲು ಹನುಮಂತನಿಂದ ಆಗಲ್ಲ. ಹೌದು, ಅದಕ್ಕಾಗಿಯೇ ಈ ಸರಪಳಿಗಳು ದೌರ್ಬಲ್ಯ ಅಥವಾ ಶಿಕ್ಷೆಯ ಸಂಕೇತ ಅಲ್ಲ. ಅವು ಹನುಮಂತನ ಅಚಲ ಭಕ್ತಿ, ಕರ್ತವ್ಯನಿಷ್ಠೆ ಮತ್ತೆ ಒಂದು ಶ್ರೇಷ್ಠ ಉದ್ದೇಶಕ್ಕಾಗಿ ಶಿಸ್ತುನು ತಾನಾಗಿಯೇ ಒಪ್ಪಿಕೊಳ್ಳುವುದರ ಸಂಕೇತ. ಹಾಗಿದ್ರೆ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಒಂದು ಚಿಂತನೆ. ಪುರಿಯಲ್ಲಿ ಬೇಡಿ ಹನುಮಾನ್ ಮಾತ್ರವಲ್ಲ, ನಗರದ ಬೇರೆ ಬೇರೆ ದ್ವಾರಗಳನ್ನ ಕಾಯೋ ಸಿದ್ಧ ಮಹಾವೀರ್, ಕನಪೋಟ ಹನುಮಾನ್, ಫತೇಹ ಮಹಾವೀರ್ ಅಂತ ಹನುಮಂತನ ಬೇರೆ ಬೇರೆ ರೂಪಗಳೂ ಇವೆ. ಇಂಥ ಒಂದು ದೈವಿಕ ರಕ್ಷಕರ ಜಾಲ ಪುರಿಯಂತಹ ಪವಿತ್ರ ಸ್ಥಳದ ಆಧ್ಯಾತ್ಮಿಕ ಮಹತ್ವ ಮತ್ತು ಅದರ ರಕ್ಷಣೆಯ ಅಗತ್ಯತೆಯ ಬಗ್ಗೆ ನಮಗೆ ಇನ್ನೇನನ್ನು ಹೇಳುತ್ತೆ ಅಂತ ಯೋಚಿಸಿ.